ವೀಕ್ಷಕರು, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆನ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಮೊದಲಿಗೆ ಇಲ್ಲಿ ತಾಂಡವ್ ಅವರು ಬಂದಿರ್ತಾರೆ. ತಾಂಡವ್ ಅವರು ಮಾತಾಡ್ತಾ ಇರಬೇಕಾದ್ರೆ ಅವರು ಕಾಮತ್ ಅವ್ರಿಗೆ ಹೇಳ್ತಾ ಇರ್ತಾರೆ, ನೋಡಿ ಸರ್, ನಾನು ನಮ್ಮ ಅಪ್ಪ ಅಮ್ಮನ್ನೇ ಬಿಟ್ಬಿಟ್ಟು ನಾನು ಬೇರೆ ಕಡೆ ಇದ್ದೀನಿ. ನಮ್ಮ ಅಪ್ಪ ಅಮ್ಮ ಅವಳ ಜೊತೆ ಹೇಳ್ತಾರೆ ಅಂತ ಹೇಳಿದ್ರೆ ನೆನೆಸ್ಕೊಳ್ಳಿ ನೀವು, ಭಾಗ್ಯ ಅಂತವಳು ಅಂತ ದಯವಿಟ್ಟು ಮದುವೆನ ಮಾಡಿಬಿಡಿ ಅಂತ ಹೇಳಿ ಕಾಮತ್ ಅವರು ಹೇಳ್ತಾ ಇರಬೇಕಾದ್ರೆ, ಹೌದು ತಾಂಡವ್ ಬಂದು ನಿಜ ಹೇಳಿರೋದಕ್ಕೆ ನನಗೆ ಇವಾಗ ಅರ್ಥ ಆಗ್ತಾ ಇದೆ, ನಾ ಈ ಮದುವೆನ ಯಾವುದೇ ಕಾರಣಕ್ಕೂ ನಡೆಯಕ್ಕೆ ಬಿಡಲ್ಲ ಅಂತೇಳಿ ಮಾತಾಡ್ತಾ ಇರ್ತಾರೆ. ಅವಾಗ ಕಾಮತ್ ಅವ್ರನ್ನ ಮಾತು ಕೇಳಿಸ್ಕೊಂಡು ಎಲ್ಲರೂ ಸಹ ತುಂಬಾನೇ ಶಾಕ್ ಆಗ್ತಾರೆ. ಅವಾಗ ಕುಸುಮ ಅವರಂತೂ ತುಂಬಾನೇ ಕೈ ಮುಗಿದು ಕೇಳ್ಕೊತಾರೆ, ಸರ್ ದಯವಿಟ್ಟು ಈ ಮದುವೆನ ನಿಲ್ಲಿಸಬೇಡಿ. ನಮ್ಮ ಮಗನ ಬಿಟ್ಬಿಟ್ಟು ನಾವು ಭಾಗ್ಯನ ಜೊತೆ ಇದ್ದೀವಿ ಅಂತ ಹೇಳಿದ್ರೆ ಇವ್ನು ಎಂಥವನು ಅಂತ ಅರ್ಥ ಮಾಡ್ಕೊಳ್ಳಿ, ಇವ್ನು ಹೇಳೋ ಮಾತನ್ನ ನಂಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ, ನಾನಂತೂ ಯಾವುದನ್ನು ನಂಬೋದಿಲ್ಲ, ಇವಾಗ ತಾಂಡವ್ ಹೇಳಿರೋದಕ್ಕೆ ಈ ಮದುವೆನ ನಾನು ನಿಲ್ಲಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅವಾಗ ಧರ್ಮ ಅವರು ಹೇಳ್ತಾ ಇರ್ತಾರೆ, ದಯವಿಟ್ಟು ಸರ್ ಇವ್ರ ಮಾತನ್ನ ನಂಬೇಡಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಯಾರ ಮಾತನ್ನ ನಾನು ನಂಬಲ್ಲ, ಈ ಮದುವೆನ ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ. ಇನ್ನೀ ಕಡೆ ಇದೆಲ್ಲ ಅದಾದಮೇಲೆ ತಾಂಡವ್ ಅವರು ಹೋಗ್ತಾ ಇರ್ತಾರೆ. ತಾಂಡವ್ ಅವರು ಹೋಗ್ತಾ ಇರಬೇಕಾದ್ರೆ ಕುಸುಮ ಅವರು ಅಲ್ಲಿಗೆ ಹೋಗ್ಬಿಟ್ಟು, ಏನೋ ಮಾಡ್ತಿದ್ಯಾ ನೀನು, ಇಲ್ಲಿಗೆ ಬಂದು ಏನೋ ಮಾಡ್ತಿದ್ಯಾ ನೀನು, ನಾವು ಭಾಗ್ಯ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ ಈ ಮದುವೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಅಲ್ಲ ಭಾಗ್ಯ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನೀವು ನೋಡಿದ್ದೀರಾ, ನನ್ನ ಮುಂದೆ ನಾನು ನೋಡಬೇಕಲ್ವಾ, ಅವಳು ನನ್ನನ್ನೇ ಅವಮಾನ ಮಾಡಿ ನಿಮ್ಮನ್ನೆಲ್ಲ ಜೊತೆಲಿ ಇಟ್ಕೊಂಡು ನನ್ನನ್ನು ಬಿಟ್ಬಿಟ್ಟಿದ್ದನ್ನೆಲ್ಲ ಮಾಡೋಕ್ಕಾಗುತ್ತಾ, ಅವಳು ನಾನಿಲ್ಲದೆ ಏನೂ ಮಾಡೋಕ್ಕಾಗಲ್ಲ ಯಾರುವೆ ಅಂತ ಹೇಳಿ ತಾಂಡವ್ ಅವರು ಹೇಳ್ತಾ ಇರಬೇಕಾದ್ರೆ, ಯಾಕೋ ನಾನು ಹಿಂಗೆ ಆಡ್ತಾ ಇದೆಯಾ, ನೀನೇನಾದರೂ ಈ ಥರ ಬೆಳೆದು ನಿಂತ್ಕೊಂಡು ಈ ಥರ ಒಂದು ಮಾಡ್ತೀಯ ಅಂತ ಹೇಳಿದರೆ ನಿನ್ನ ಹುಟ್ಟತಾನೆ ಹೊಟ್ಟೆಲೇ ಸಾಯಿಸ್ಬಿಡ್ತಿದ್ನಲ್ಲೋ, ನಿನ್ನನ್ನು ಈ ಥರ ಬಿಡ್ತಾನೆ ಇರಲಿಲ್ಲ ಅಂತೇಳಿ ಹೇಳ್ತಿರ್ತಾರೆ. ನೋಡಿ, ನಾನು ಬಂದಿರೋದು ಈ ಮದುವೆ ನಿಲ್ಸೋಕ್ಕೆ, ನಾನು ನಿಲ್ಲಿಸ್ಬೇಕು ಅಂತೇಳಿ ಎಲ್ಲ ಇದನ್ನ ಮಾಡ್ತಾ ಇದ್ದೀನಿ, ಇನ್ಮೇಲೆ ಈ ಮದುವೆ ಆಗಲ್ಲ, ಕಾಮತ್ ಅವರು ಹೇಳಿದರೆ ಮದುವೆ ಆಗಲ್ಲ ಅಂತ ಅಂದಮೇಲೆ ಇನ್ನೇನಕ್ಕೆ ನೀವು ಅಂತ ಹೇಳ್ತಾ ಇರಬೇಕಾದ್ರೆ, ಅಲ್ಲ ಸರಿ ಏನು ಮಾಡ್ತಾ ಇದೆಯಾ, ನಿನ್ಗೆ ಏನಾಗಬೇಕು ಹೇಳು ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ನಾ ಈ ಮದುವೆನ ನಿಲ್ಸೋದನ್ನ ಬಿಡ್ತೀನಿ, ಮೊದಲು ನನಗೆ ಒಂದು ಕಂಡೀಷನ್ ಇದೆ, ಅದನ್ನು ನೀವು ಮಾಡ್ತೀರಾ ಅಂತ ಹೇಳಿದಾಗ, ಏನು ಕಂಡೀಷನ್ ಅಂತ ಕೇಳ್ತಾರೆ. ನೋಡಿ, ನೀವು ಆ ಭಾಗ್ಯನ ಬಿಟ್ಬಿಟ್ಟು ನನ್ನ ಜೊತೆ ಬರಬೇಕು, ಆ ಮನೆನ ಬಿಟ್ಬಿಟ್ಟು ನೀವು ಮತ್ತು ಅಪ್ಪ ನನ್ನ ಜೊತೆ ಬಂದು ಇರಬೇಕು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಈ ಮಾತನ್ನು ಕೇಳಿಸ್ಕೊಂಡು ಕುಸುಮ ಅವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ. ಅವಾಗ ತಾಂಡವ್ ಅವರು ಹೇಳ್ತಾ ಇರ್ತಾರೆ, ನನಗೆ ಗೊತ್ತು ನೀವು ಬರಲ್ಲ ಅಂತ ಹೇಳಿ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾರೆ. ಅಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ತರಕಾರಿ ಕಟ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿಗೆ ಹೇಳ್ತಾರೆ, ಏನಕ್ಕೆ ನೀವು ಕೆಲಸ ಮಾಡ್ತಿದ್ದೀರಾ ನಿಲ್ಲಿಸಿ, ಇವಾಗ ಏನೂ ಮಾಡಬೇಡಿ, ಮದುವೆ ನಿಂತೋಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ಸರಿ, ಇವ್ರು ಏನೋ ಕೆಲಸ ಮಾಡ್ತಾರಲ್ಲ, ನನ್ನ ಮಾತೇ ಕೇಳ್ತಾ ಇಲ್ವಲ್ಲ, ನಿಲ್ಲಿಸಿ ಅಂತ ಹೇಳಿದ್ರು, ಸರಿ ನಿಮ್ಮಿಷ್ಟ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಮತ್ತು ಈವೆಂಟ್ ಮ್ಯಾನೇಜರು ಎಲ್ಲರೂ ಸೇರಿಕೊಂಡು ಅಲ್ಲಿ ಈವೆಂಟ್ನ ರೆಡಿ ಮಾಡ್ತಾ ಇರ್ತಾರೆ. ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಏನಿಲ್ಲ ಅರಿಶಿನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ, ಇವಾಗ ಮದುವೆನೇ ನಡೆಯಲ್ಲ, ನೀವೆಲ್ಲ ಯಾಕೆ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇರಬೇಕಾದ್ರೆ, ಅಲ್ಲಿಗೆ ಈವೆಂಟ್ ಅವನು ಬಂದ್ಬಿಟ್ಟು ಹೇಳ್ತಾರೆ, ಇವ್ರ ಮಾತು ಯಾರು ಕೇಳಬೇಡಿ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕಾಮತ್ ಅವರು ಎದುರು ಬದ್ರಾಗ್ತಾರೆ. ಅವಾಗ ಎಲ್ಲರೂ ಸಹ ಅಲ್ಲೇ ಇರ್ತಾರೆ. ಅವಾಗ ತಾಂಡವ್ ಅವ್ರ ಹತ್ರ ಬರ್ತಾರೆ. ಅವಾಗ ತಾಂಡವ್ ಅವ್ರು ಹೇಳ್ತಾರೆ, ಸರ್ ನಾನು ಎಷ್ಟೇ ಹೇಳಿದ್ರೂ ಸಹ ಇವ್ರು ಯಾರೂ ಕೇಳ್ತಾನೇ ಇಲ್ಲ, ನಾನು ಮದುವೆ ನಿಲ್ತೋಗಿದೆ ಅಂತ ಹೇಳಿದ್ರೆ ಯಾರು ನಂಬ್ತಾ ಇಲ್ಲ, ನೀವೇ ಹೇಳಿದ್ರೆಲ್ಲ ಸರಿ ಹೋಗುತ್ತೆ ಸರ್ ಅಂತ ಹೇಳ್ತಾ ಇರಬೇಕಾದ್ರೆ, ನೋಡು ಅಲ್ಲಿ ಕೆಲಸ ಮಾಡಕ್ಕೆ ಬಂದಿರೋರು, ಅವ್ರು ದುಡಿಮೆ ಮಾಡಕ್ಕೆ ಬಂದಿರೋರೇ ನಿನ್ನ ಮಾತನ್ನ ನಂಬ್ತಾ ಇಲ್ಲ ಅಂತ ಹೇಳಿದ್ರೆ, ನಾನು ನಿನ್ನ ಮಾತನ್ನ ನಂಬ್ತೀನಿ, ಆ ಭಾಗ್ಯ ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು, ನೀನು ಇಲ್ಲಿಂದ ಹೋಗು, ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತೇಳಿ ಹೇಳ್ತಾ ಇರಬೇಕಾದ್ರೆ, ಸರ್ ಏನು ಹೇಳ್ತಾ ಇದ್ದೀರಾ ನೀವು, ಆ ಭಾಗ್ಯನ ಬಗ್ಗೆ ನಿಮಗೆ ಗೊತ್ತಿಲ್ಲ, ಆ ಭಾಗ್ಯನ ಬುದ್ಧಿನೇ ಪೂಜೆಗೂ ಬಂದಿರೋದು, ಅವಳ ತಂಗಿಗೂ ಬಂದಿರೋದು, ಅವಳೇನಾದರೂ ಮದುವೆಯಾಗಿ ಬಂತು ಅಂದರೆ ನಿಮ್ಮ ಮನೆಯನ್ನೆಲ್ಲ ಹಾಳು ಮಾಡಿಬಿಡ್ತಾಳೆ, ದಯವಿಟ್ಟು ಈ ಮದುವೆನ ನಿಲ್ಲಿಸಿ ಅಂತ ಹೇಳ್ತಾ ಇರಬೇಕಾದ್ರೆ, ಕಾಮತ್ ಅವರಂತೂ ಜೋರಾಗಿ ಒಂದು ಕಪಾಲಕ್ಕೆ ಹೊಡೆದ್ಬಿಟ್ಟು, ಇಲ್ಲಿಂದ ಹೊರಟೋಗು, ನನಗೆ ಎಲ್ಲ ಗೊತ್ತು, ನಿನ್ನ ಮಾತನ್ನ ಯಾರೂ ನಂಬಲ್ಲ ಇಲ್ಲಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಸರ್ ನಾನು ಹೇಳೋದನ್ನ ಕೇಳಿ ಅಂತ ಹೇಳ್ತಾ ಇರಬೇಕಾದ್ರೆ, ಅಲ್ಲಿಗೆ ಸೆಕ್ಯೂರಿಟಿ ಅವ್ರನ್ನ ಕರೆದ್ಬಿಟ್ಟು ಇವನನ್ನು ಕರ್ಕೊಂಡು ಆಚೆ ಹಾಕಿ ಅಂತೇಳಿ ಹೇಳ್ತಾರೆ. ಸರ್ ನಾನು ಹೇಳೋದನ್ನ ಕೇಳಿ, ನಿಮ್ಮ ಮನೆಯೆಲ್ಲ ಹಾಳಾಗ್ಬಿಡುತ್ತೆ, ಇವ್ರು ಮದುವೆ ಮಾಡೋದನ್ನ ನಿಲ್ಲಿಸ್ಬಿಡಿ, ಇವಾಗಲೇ ನೀವು ಒಳ್ಳೆ ನಿರ್ಧಾರ ತಗೊಳ್ತೀರಾ, ಇಲ್ಲ ಅಂತಂದರೆ ಮುಂದೆ ಕಷ್ಟಪಡಬೇಕಾಗುತ್ತೆ ಅಂತ ಹೇಳ್ದಿದ್ರೆ ನೀವು ಏನೂ ಮಾತಾಡಬೇಡ ಅಂತೇಳಿ ಇನ್ನೊಂದು ಕಪಾಲಕ್ಕೆ ಹೊಡಿತಾರೆ. ಅಷ್ಟೊತ್ತಲ್ಲಿ ತಾಂಡವನು ಎಲ್ಲರೂ ಸಹ ಸೇರಿಕೊಂಡು ಆಚೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಎಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವ್ರಿಗೂ ಸಹ ಸ್ವಲ್ಪ ಸಮಾಧಾನ ಆಗುತ್ತೆ. ಮಾವ ಬೇಡ ಬಿಡಿ ಅಂತ ಹೇಳ್ಬಿಟ್ಟು ಭಾಗ್ಯ ಅವರು ಬರ್ತಾ ಇರ್ತಾರೆ. ಅಂದರೆ ಭಾಗ್ಯ ಅವರು ಹೇಳ್ತಾರೆ ತಾಂಡವ್ರಿಗೆ, ಏನು ಇದು ಮಾಡಬೇಡಿ ಅಂತ, ಎಲ್ಲಮ್ಮ ನಿನ್ನ ಬಗ್ಗೆ ಅಷ್ಟು ಇದು ಮಾಡ್ತಾ ಇದ್ದಾನೆ, ಮದುವೆನ ನಿಲ್ಲಿಸಬೇಕು ಅಂತ ಹೇಳಿ ಬಂದಿದ್ದಾನೆ, ಅವನ ಮೇಲೆ ಹೋಗಿ ನೀನು ಕರುಣೆ ತೋರಿಸ್ತಾ ಇದೆಯಲ್ಲ ಅಂತೇಳಿ ಭಾಗ್ಯ ಹಂಗೆ ಹೇಳ್ತಾ ಇರ್ತಾರೆ. ಅಲ್ಲಮ್ಮ ಅದು ಇದು ಅಂತ ಹೇಳ್ತಾ ಇರಬೇಕಾದ್ರೆ, ಅದು ಇಲ್ಲ ಇದು ಇಲ್ಲ, ಎಲ್ಲ ಕೆಲಸ ಕಾರ್ಯಗಳನ್ನ ಏನೇನು ಮಾಡಬೇಕು ಎಲ್ಲ ಮಾಡಿ ಮದುವೆ ನಡೆದೇ ನಡೆಯುತ್ತೆ ಅಂತೇಳಿ ಕಾಮತ್ ಅವರು ಹೇಳೇ ಬಿಡ್ತಾರೆ. ಇದನ್ನು ಕೇಳಿಸ್ಕೊಂಡು ಕುಸುಮ ಅವರು, ಸುನಂದ ಅವರು ಎಲ್ಲರಿಗೂ ಸಹ ತುಂಬಾ ಖುಷಿಯಾಗುತ್ತೆ. ಇದಾದ ನಂತರ ಅಲ್ಲಿಗೆ ಆದಿಯವರು ಸಹ ಬರ್ತಾ ಇರ್ತಾರೆ. ಆದಿಯವರು ಬರ್ತಾ ಇರಬೇಕಾದ್ರೆ ತಾಂಡವ್ ಅವ್ರನ್ನ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ತಾಂಡವ್ ಅವ್ರ ಮುಖ ಅವ್ರಿಗೆ ಕಾಣಿಸೋದಿಲ್ಲ. ಯಾರೋ ಹೋಟ್ಲವರು ಅಂತ ನೋಡಿದ ತಕ್ಷಣ ಎಲ್ಲೋ ಕಿರಿಕ್ ಮಾಡಕ್ಕೆ ಬಂದಿರಬೇಕು, ಅದಕ್ಕೆ ಆಚೆ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಾಂಡವ್ ಅನ್ಕೋತಾರೆ. ಅಷ್ಟರಲ್ಲಿ ಅಲ್ಲಿಗೆ ಹೋಟ್ಲು ಈತವರು ಬಂದಿರ್ತಾರೆ. ಏನಾಯಿತು ಅಂತ ಹೇಳ್ತಿರ್ಬೇಕಾದ್ರೆ, ಏನೂ ಇಲ್ಲ, ಭಾಗ್ಯ ಅವ್ರ ಗಂಡ ಬಂದಿದ್ದರು ಅಂತ ಹೇಳಿದರೆ, ಅವ್ರು ಯಾಕೆ ಬಂದಿದ್ರು ಇಲ್ಲಿಗೆ ಅಂತ ಹೇಳಿದ್ರೆ, ಅವರು ಭಾಗ್ಯನಿಗೆ ಯಾವಾಗಲೂ ತೊಂದರೆ ಕೊಡೋಕ್ಕೆ ಬರ್ತಾರೆ, ಮತ್ತು ಈ ಮದುವೆನ ನಿಲ್ಲಿಸಬೇಕು ಅಂತ ಬಂದಿದ್ದರು, ಅದಕ್ಕೆ ಅವ್ರನ್ನ ಕರೆದು ಆಚೆ ಆಗ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾರೆ. ಸರಿ, ಅದಾದ ನಂತರ ಭಾಗ್ಯ ಅವ್ರ ಬಗ್ಗೆ ಅವರು ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತಾರೆ. ಭಾಗ್ಯ ಅವರು ಅಷ್ಟೇ ಹೋಟ್ಲಲ್ಲಿ ತಮ್ಮ ಒಬ್ಬ ಅಸಿಸ್ಟೆಂಟ್ ಕೆಲಸ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ತಪ್ಪನ್ನೆಲ್ಲ ಹಾಕ್ಕೊಂಡ್ರು ತಮ್ಮ ಮೇಲೆ, ಅವ್ರು ಎಲ್ರಿಗೂ ಸಹ ಒಳ್ಳೆಯದೇ ಮಾಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಅಂತ ಹೇಳಿ ಆದ್ಯವ್ರು ಕೇಳ್ತಾರೆ. ಹೌದು, ಅವತ್ತೇನಾಯಿತು ಹೋಟೆಲಲ್ಲಿ ಅಂತ ಹೇಳಿದ್ರೆ, ನಿಮ್ಮ ತಂಗಿ ಕನಿಕ ಅವರು ಇದೇ ಮಾಡಿದ್ರು. ಅವಾಗ ಭಾಗ್ಯ ಅವರು ತಮ್ಮ ಅಸಿಸ್ಟೆಂಟ್ ಕೆಲಸ ಹೋಗುತ್ತೆ ಅಂತ ಹೇಳ್ಬಿಟ್ಟು ತಪ್ಪನ್ನೆಲ್ಲ ತನ್ನ ಮೇಲೆ ಹಾಕ್ಕೊಂಡು ತಾನೇ ಕೆಲಸ ಬಿಟ್ಬಿಟ್ಲು ಅಂತ ಹೇಳಿ ಹೇಳ್ತಿರ್ತಾರೆ. ಅವಾಗ ಆದಿಯವರು ಹಿತವ್ರ ಮಾತನ್ನ ಕೇಳಿಸ್ಕೊಂಡು, ಏನು ಭಾಗ್ಯ ಅವರು ಈ ರೀತಿ ಎಲ್ಲ ಮಾಡಿದ್ರು, ಒಬ್ಬ ಅಸಿಸ್ಟೆಂಟ್ ಕೆಲಸ ಉಳಿಸ್ಕೊಳ್ಳೋಕ್ಕೋಸ್ಕರ ತಮ್ಮ ಮೇಲೆ ಎಲ್ಲ ತಪ್ಪನ್ನು ಹಾಕೊಂಡ್ರಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಹೌದು ಅಂತ ಹೇಳಿ ಎಲ್ಲನೂ ಸಹ ಎಕ್ಸ್‌ಪ್ಲೇನ್ ಮಾಡ್ತಾರೆ. ಸೊ ವೀಕ್ಷಕರು, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ.
ನೀವು ಮುಂದಿನ ವಿಡಿಯೋವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.